ನಮಸ್ಕಾರ ವೀಕ್ಷಕರೇ, ನೀವೆಲ್ಲರೂ ಹೇಗಿದ್ದೀರಿ? ನನಗೆ ತಿಳಿದಿದೆ 45, 50, 60, 70 ಮತ್ತು 80 ವರ್ಷಗಳ ಮೇಲ್ಪಟ್ಟವರಲ್ಲಿ ಸಹ ಅನೇಕರು ಪ್ರತಿದಿನ ಸಂತೋಷವಾಗಿರಲು ಪ್ರಯತ್ನ ಪಡುತ್ತಾರೆ. ಆದರೆ ಬೆಳಗ್ಗೆ ಎದ್ದ ತಕ್ಷಣ ಮೊಣಕಾಲುಗಳಲ್ಲಿ ನೋವು, ಕೀಲುಗಳಿಂದ ಕ್ರಿಕ್ ಕ್ರಿಕ್ ಶಬ್ದ, ಎದ್ದು ನಿಲ್ಲಲು ಕೈಗಳ ಸಹಾಯ, ಹಾಸಿಗೆಯಿಂದ ಎದ್ದು ಬರುವಾಗ ನಿಧಾನವಾಗಿ ವಾರ್ಮ್ ಅಪ್ ಮಾಡುವಂತಾಗುವುದು. ಇವೆಲ್ಲ ನಿಮಗೆ ಗೊತ್ತಿರುವ ವಿಷಯಗಳೇ. ಕೆಲವರಿಗೆ ಸ್ವಲ್ಪ ಹೊತ್ತು ಕುಳಿತಿರುವ ನಂತರ ಎದ್ದು ನಿಲ್ಲುವಾಗ ತೀವ್ರ ನೋವು, ಕೆಲವು ಹೆಜ್ಜೆಗಳ ನಂತರವಷ್ಟೇ ಸ್ವಲ್ಪ ರಿಲೀಫ್, ಮೆಟ್ಟಿಲು ಹತ್ತುವಾಗ ಕೇಲರಿಂಗ್ ಹಿಡಿಯಬೇಕು, ನಡೆಯುವಾಗ ಜಾರುವ ಭಯವೂ ಇರುತ್ತದೆ. ಚಳಿಗಾಲದಲ್ಲಿ ಅಥವಾ ಬೆಳಗ್ಗೆ ನೋವು ಇನ್ನಷ್ಟು ಹೆಚ್ಚಾಗುತ್ತದೆ, ಕೀಲುಗಳಿಗೆ ತಾಳ ಹಾಕಿದಂತಾಗಿರುತ್ತದೆ. ಈ ನೋವು ನಿಧಾನವಾಗಿ ಹೆಚ್ಚುತ್ತಾ ಹೋಗುತ್ತದೆ ಮತ್ತು ಒಂದು ಸಮಯದಲ್ಲಿ ದಿನನಿತ್ಯದ ಕೆಲಸಗಳನ್ನೇ ಮಾಡುವುದು ಕಷ್ಟವಾಗುತ್ತದೆ. ಹೆಚ್ಚಿನ ಜನರು ಇದನ್ನು ವಯಸ್ಸಿನ ಪರಿಣಾಮ ಎಂದು ನಿರ್ಲಕ್ಷ್ಯ ಮಾಡುತ್ತಾರೆ. ಆದರೆ ನಿಜವಾದ ಕಾರಣ ವಯಸ್ಸು ಮಾತ್ರ ಅಲ್ಲ, ನಮ್ಮ ದೇಹದಲ್ಲಿ ಮೂಳೆ ಮತ್ತು ಕೀಲುಗಳಿಗೆ ಅಗತ್ಯವಾದ ಪೋಷಕಾಂಶಗಳ ಕೊರತೆ. ನೀವು ಇದನ್ನು ಅನುಭವಿಸುತ್ತಿದ್ದರೆ ನಾನು ಹೃದಯಪೂರ್ವಕವಾಗಿ ಒಂದು ಮಾತು ಹೇಳುತ್ತೇನೆ. ನೀವು ಒಬ್ಬರಲ್ಲ, ಅನೇಕರು ನಿಮ್ಮಂತೆಯೇ ಇದ್ದಾರೆ. ಮತ್ತು ಅತ್ಯಂತ ಮುಖ್ಯವಾದ ವಿಷಯ, ಸರಿಯಾದ ರೀತಿಯಲ್ಲಿ ಮತ್ತು ನಿಯಮಿತವಾಗಿ ಪ್ರಯತ್ನಪಡಿಸಿದರೆ ಸುಧಾರಣೆ ಸಾಧ್ಯವಿದೆ. ನಮ್ಮ ಕೀಲುಗಳ ನಡುವೆ ಕಾರ್ಟಿಲೇಜ್ ಎಂಬ ಒಂದು ಮೃದುವಾದ ಪದರ ಇರುತ್ತದೆ. ಇದು ಒಂದು ಕುಷನ್ನಂತೆ ಕೆಲಸ ಮಾಡುತ್ತದೆ ಮತ್ತು ಮೂಳೆಗಳು ಒಂದರ ಮೇಲೆ ಒಂದು ಒದ್ದೆದಿಕೊಳ್ಳುವುದನ್ನು ತಡೆಯುತ್ತದೆ. ಆದರೆ ವಯಸ್ಸು ಹೆಚ್ಚಾದಂತೆ ಮತ್ತು ಸರಿಯಾದ ಆಹಾರ ತೆಗೆದುಕೊಳ್ಳದಿದ್ದರೆ ಈ ಕಾರ್ಟಿಲೇಜ್ ನಿಧಾನವಾಗಿ ಹಾಳಾಗಲು ಶುರುವಾಗುತ್ತದೆ. ಇದರಿಂದ ಕೀಲುಗಳು ಒದಗಿಕೊಳ್ಳುತ್ತದೆ ಮತ್ತು ಕ್ರಿಕ್ ಕ್ರಿಕ್ ಶಬ್ದ ಬರುತ್ತದೆ. ಜೊತೆಗೆ ದೇಹದಲ್ಲಿ ಇನ್ಫ್ಲಮೇಷನ್ ಅಥವಾ ಒಳಗಿನ ಊತ ಹೆಚ್ಚಾದರೆ ನೋವು ಮತ್ತು ಜಕ್ಕು ಇನ್ನಷ್ಟು ಹೆಚ್ಚುತ್ತದೆ. ಇದು ಮೊಣಕಾಲು ಮಾತ್ರ ಅಲ್ಲ, ಬೆನ್ನು, ಕುತ್ತಿಗೆ, ಭುಜ ಮತ್ತು ಇತರ ಕೀಲುಗಳಲ್ಲಿಯೂ ಕಾಣಿಸಬಹುದು. ಈ ಸಮಸ್ಯೆಗೆ ಹೆಚ್ಚಿನ ಜನರು ಪೇನ್ ಕಿಲ್ಲರ್ ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಾರೆ. ಮೊದಲಿಗೆ ಅವು ಸ್ವಲ್ಪ ಆರಾಮ ನೀಡುತ್ತದೆ, ಆದರೆ ದೀರ್ಘಕಾಲ ಬಳಸಿದರೆ ಅವು ದೇಹಕ್ಕೆ ಹಾನಿ ಮಾಡಬಹುದು ಮತ್ತು ಸಮಸ್ಯೆಯನ್ನು ಸಂಪೂರ್ಣವಾಗಿ ಪರಿಹರಿಸುವುದಿಲ್ಲ. ದುಬಾರಿ ಸಪ್ಲಿಮೆಂಟ್ಗಳು ಮತ್ತು ಔಷಧಿಗಳು ಕೂಡ ಎಲ್ಲರಿಗೂ ಲಭ್ಯವಿರುವುದಿಲ್ಲ. ಆದರೆ ಒಳ್ಳೆಯ ವಿಷಯ ಏನೆಂದರೆ, ನಮ್ಮ ಅಡುಗೆ ಮನೆಯಲ್ಲಿ ಇರುವ ಕೆಲ ಸರಳ ಮತ್ತು ನೈಸರ್ಗಿಕ ಪದಾರ್ಥಗಳಿಂದ ನಾವು ಕೀಲುಗಳ ಆರೋಗ್ಯವನ್ನು ಸುಧಾರಿಸಬಹುದು. ನಿಮ್ಮೊಂದಿಗೆ ಒಂದು ಬಹಳ ನಿಕಟವಾದ ಪರಿಹಾರವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಇದು ದುಬಾರಿ ಸಪ್ಲಿಮೆಂಟ್ ಕೂಡ ಅಲ್ಲ, ಸಾಮಾನ್ಯ ರೊಟ್ಟಿಯ ಒಂದು ವಿಧಾನ. ನಿಮ್ಮ ಅಡುಗೆ ಮನೆಯಲ್ಲಿ ಸುಲಭವಾಗಿ ಸಿಗುವ ವಸ್ತುಗಳಿಂದ ತಯಾರಾಗುತ್ತದೆ. ಈ ವಿಧಾನದ ಅತ್ಯುತ್ತಮ ಅಂಶ, ಇದು ಸರಳ ಕುಟುಂಬದ ದೈನಂದಿನ ದಿನಚರಿಗೆ ಹೊಂದಿಕೊಳ್ಳುವಂಥದ್ದು. ನಿಯಮಿತವಾಗಿ ಅನುಸರಿಸಿದರೆ ಪ್ರತಿದಿನ ಕೀಲುಗಳಲ್ಲಿ ಆರಾಮವನ್ನು ಅನುಭವಿಸಲು ಪ್ರಾರಂಭಿಸುತ್ತೀರಿ. ಆದ್ದರಿಂದ ಇಂದು ಪೂರ್ಣ ವಿಡಿಯೋ ನೋಡಿ, ಪ್ರತಿಯೊಂದು ಹಂತವನ್ನು ಗಮನವಿಟ್ಟು ಕೇಳಿ. ನಾನು ಸ್ಪಷ್ಟವಾಗಿ ಹೇಳುತ್ತೇನೆ, ನೀವು ಸರಿಯಾಗಿ ತಯಾರು ಮಾಡಬಹುದು, ಸರಿಯಾಗಿ ತಿನ್ನಬಹುದು ಮತ್ತು ಒಂದು ಸಣ್ಣ ಅಭ್ಯಾಸದಿಂದ ನಿಮ್ಮ ಕೀಲುಗಳಿಗೆ ದೊಡ್ಡ ಬದಲಾವಣೆಯನ್ನು ಪ್ರಾರಂಭಿಸಬಹುದು. ಕೀಲು ನೋವಿನ ಬಗ್ಗೆ ಮಾತನಾಡುವಾಗ ಅನೇಕರು ಮೊದಲು ಮಾತ್ರೆಗಳ ಬಗ್ಗೆ, ಮಾಲಿಷ್ ಬಗ್ಗೆ ಅಥವಾ ಇದು ವಯಸ್ಸಿನೊಂದಿಗೆ ಬರುವುದು, ತಪ್ಪಿಸಲು ಸಾಧ್ಯವಿಲ್ಲ ಎಂದು ಒಪ್ಪಿಕೊಂಡು ಬಿಡುತ್ತಾರೆ. ಆದರೆ ಸತ್ಯ ಏನೆಂದರೆ, ನಮ್ಮ ಹಡ್ಡಿಗಳು ಮತ್ತು ಕೀಲುಗಳು ಕೇವಲ ವಯಸ್ಸಿನಿಂದ ಮಾತ್ರ ಪ್ರಭಾವಿತವಾಗುವುದಿಲ್ಲ. ನಾವು ಪ್ರತಿದಿನ ಏನು ತಿನ್ನುತ್ತೇವೆ ಎಂಬುದರಿಂದಲೂ ಬಹಳ ಆಳವಾಗಿ ಪ್ರಭಾವಿತವಾಗುತ್ತದೆ. ಆದ್ದರಿಂದ ಒಂದೇ ದಿನದಲ್ಲಿ ಬಹಳಷ್ಟು ತಿನ್ನಬೇಕಾಗಿಲ್ಲ. ಪ್ರತಿದಿನ ಸರಿಯಾದ ವಸ್ತುಗಳನ್ನು ಸರಿಯಾದ ಪ್ರಮಾಣದಲ್ಲಿ ಮತ್ತು ನಿಯಮಿತವಾಗಿ ತಿನ್ನುವುದು ಮುಖ್ಯ. ದೇಹಕ್ಕೆ ಅವುಗಳನ್ನು ಹೀರಿಕೊಳ್ಳಲು ಮತ್ತು ನಿಧಾನವಾಗಿ ಸಮತೋಲನ ಮಾಡಲು ಸಮಯ ಸಿಗುತ್ತದೆ. ನಾನು ಮುಂದೆ ಹಂಚಿಕೊಳ್ಳಲಿರುವ ರೊಟ್ಟಿಯಲ್ಲಿ ಬಳಸುವ ಪ್ರತಿಯೊಂದು ವಸ್ತುವು ತನ್ನದೇ ಆದ ವಿಶೇಷ ಪಾತ್ರವನ್ನು ನಿರ್ವಹಿಸುತ್ತದೆ. ಇದನ್ನು ಅಗಸೆ ಬೀಜ, ತಾಜಾ ಅರಶಿನ, ಕಡಲೆಕಾಯಿ, ಜೀರಿಗೆ, ಬಾದಾಮಿ ಮತ್ತು ಗೋಧಿ ಹಿಟ್ಟಿನಿಂದ ತಯಾರಿಸಲಾಗುತ್ತದೆ.
ಅಗಸೆ ಬೀಜದಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ತುಂಬ ಸಮೃದ್ಧವಾಗಿದೆ. ಇದು ದೇಹದೊಳಗಿನ ಊತವನ್ನು ಕಡಿಮೆ ಮಾಡುತ್ತದೆ ಮತ್ತು ಕೀಲುಗಳನ್ನು ಸಂರಕ್ಷಿಸುತ್ತದೆ ಮತ್ತು ಕೀಲುಗಳನ್ನು ಸುರಕ್ಷಿತವಾಗಿರಿಸುತ್ತದೆ. ಇದು ಕಾರ್ಟಿಲೇಜ್ ಹಾಳಾಗುವುದನ್ನು ನಿಧಾನಗೊಳಿಸುತ್ತದೆ. ಬೆಳಗ್ಗೆ ಕೀಲುಗಳಲ್ಲಿ ಜಗ್ಗು, ಎದ್ದು ನಿಲ್ಲುವಾಗ ಕ್ರಿಕ್ ಕ್ರಿಕ್ ಶಬ್ದ, ನಡೆಯುವಾಗ ಮೊಣಕಾಲು ನೋವು ಇವುಗಳಿಗೆ ಅಗಸೆ ಬೀಜಗಳು ಬಹಳ ಸೂಕ್ತ. ಅಲ್ಲದೆ ನರಗಳಿಗೂ ಬೆಂಬಲ ನೀಡುತ್ತದೆ. ಕಾಲು ಕೈಗಳಲ್ಲಿ ಜುಮ್ ಜುಮ್ ಮತ್ತು ಹಗುರವಾದ ನಿರಂತರ ನೋವು ನಿಧಾನವಾಗಿ ಕಡಿಮೆಯಾಗಲು ಸಹಾಯ ಮಾಡುತ್ತದೆ. ಇನ್ನು ಅರಶಿನ ನೂರಾರು ವರ್ಷಗಳಿಂದಲೂ ಭಾರತೀಯ ಅಡುಗೆಯ ಭಾಗ. ಕೇವಲ ರುಚಿಗಾಗಿ ಅಲ್ಲ, ಆರೋಗ್ಯಕ್ಕೂ. ಅರಶಿನದಲ್ಲಿ ನೈಸರ್ಗಿಕ ವಿರೋಧಿ ಗುಣಗಳಿವೆ. ತಾಜಾ ಅರಶಿನದಲ್ಲಿ ಕರ್ಕ್ಯುಮಿನ್ ಎಂಬ ಶಕ್ತಿಶಾಲಿ ಪದಾರ್ಥ ಇರುತ್ತದೆ. ಇದು ನೈಸರ್ಗಿಕ ಪೇನ್ ಕಿಲ್ಲರ್ ಆಗಿ ಕೆಲಸ ಮಾಡುತ್ತದೆ ಮತ್ತು ಕೀಲುಗಳಲ್ಲಿ ಇರುವ ನೋವು ಮತ್ತು ಊತವನ್ನು ಕಡಿಮೆ ಮಾಡುತ್ತದೆ. ಕಡಲೆಕಾಯಿಯಲ್ಲಿ ಪ್ರೋಟೀನ್ ಮತ್ತು ಆರೋಗ್ಯಕರ ಕೊಬ್ಬು ಇದೆ. ಇದು ಮೂಳೆಗಳನ್ನು ಬಲಿಷ್ಠವಾಗಿಸುತ್ತದೆ ಮತ್ತು ಕೀಲುಗಳಿಗೆ ಬೆಂಬಲ ನೀಡುತ್ತದೆ. ವಯಸ್ಸು ಹೆಚ್ಚಾದಂತೆ ಸಾಕಷ್ಟು ಶಕ್ತಿ ಮತ್ತು ಪೋಷಣೆ ಸಿಗದಿದ್ದರೆ ಕೀಲುಗಳು ಇನ್ನಷ್ಟು ದುರ್ಬಲವಾಗುತ್ತದೆ. ತೈಲವಿಲ್ಲದೆ ಸರಿಯಾಗಿ ಬೇಯಿಸಿದ ಕಡಲೆಕಾಯಿ ದೇಹಕ್ಕೆ ಸುಲಭವಾಗಿ ಪಚನವಾಗುತ್ತದೆ. ಬಾದಾಮಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ವಿಟಮಿನ್ ಇಯ ಉತ್ತಮ ಮೂಲವಾಗಿದೆ. ಈ ಪೋಷಕಾಂಶಗಳು ಮೂಳೆಗಳನ್ನು ಬಲಿಷ್ಠವಾಗಿಸಲು ಮತ್ತು ಕೀಲುಗಳನ್ನು ಸಂರಕ್ಷಿಸಲು ಸಹಾಯ ಮಾಡುತ್ತದೆ. ಜೀರಿಗೆ ದೇಹದಲ್ಲಿ ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ. ಇದರಿಂದ ಪೋಷಕಾಂಶಗಳು ಕೀಲುಗಳಿಗೆ ಸರಿಯಾಗಿ ತಲುಪುತ್ತದೆ ಮತ್ತು ಹಾನಿಯಾದ ಭಾಗಗಳು ನಿಧಾನವಾಗಿ ಸುಧಾರಿಸುತ್ತದೆ. ಜೀರಿಗೆ ಪ್ರಮಾಣ ಕಡಿಮೆ ಇದ್ದರೂ ಅದರ ಪಾತ್ರ ಬಹಳ ಮುಖ್ಯ. ಅನೇಕ ವಯಸ್ಸಾದವರು ಕೀಲು ನೋವಿನ ಜೊತೆಗೆ ಪಚನ ಸಮಸ್ಯೆಗಳನ್ನು ಅನುಭವಿಸುತ್ತಾರೆ. ತ್ವರಿತವಾಗಿ ಹೊಟ್ಟೆ ತುಂಬುವುದು, ಗ್ಯಾಸ್, ಅಪಚನ, ಪಚನ ಸರಿಯಾಗಿಲ್ಲದಿದ್ದರೆ ಉತ್ತಮ ವಸ್ತುಗಳನ್ನು ತಿಂದರೂ ದೇಹವು ಪೋಷಕಾಂಶಗಳನ್ನು ಪೂರ್ಣವಾಗಿ ಹೀರಿಕೊಳ್ಳಲಾರದು. ಜೀರಿಗೆ ಪಚನಕ್ಕೆ ಸಹಾಯ ಮಾಡುತ್ತದೆ, ಹೊಟ್ಟೆಯನ್ನು ಹಗುರವಾಗಿರಿಸುತ್ತದೆ ಮತ್ತು ಅಗಸೆ, ಅರಶಿನ, ಕಡಲೆಕಾಯಿ ಮುಂತಾದ ವಸ್ತುಗಳಿಂದ ಬರುವ ಪೋಷಕಾಂಶಗಳನ್ನು ದೇಹಕ್ಕೆ ಉತ್ತಮವಾಗಿ ತಲುಪಿಸುತ್ತದೆ. ವಯಸ್ಸಾದವರಿಗೆ ಇದು ಬಹಳ ಅಗತ್ಯ. ಗೋಧಿ ಹಿಟ್ಟು ದೇಹಕ್ಕೆ ಶಕ್ತಿ ನೀಡುತ್ತದೆ ಮತ್ತು ಈ ಎಲ್ಲ ಪೋಷಕಾಂಶಗಳನ್ನು ದೇಹದಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಸಹಾಯ ಮಾಡುತ್ತದೆ. ಪ್ರತಿದಿನ ಊಟದಲ್ಲಿ ಸುಲಭವಾಗಿ ಸೇರಿಸಬಹುದು. ಬೇರೆ ಬೇರೆ ವಸ್ತುಗಳನ್ನು ನೆನಪಿಟ್ಟುಕೊಂಡು ತಿನ್ನುವ ಬದಲು ಒಂದೇ ರೊಟ್ಟಿ ತಿಂದರೆ ಸಾಕು. ಕೀಲುಗಳಿಗೆ ಬೆಂಬಲ ನೀಡುವ ಅನೇಕ ಪೋಷಕಾಂಶಗಳು ಸಿಗುತ್ತದೆ. ಈ ಸರಳತೆ ಮತ್ತು ಸ್ವಂತತೆಯೇ ಈ ವಿಧಾನವನ್ನು ದೀರ್ಘಕಾಲ ಅನುಸರಿಸಲು ಸಾಧ್ಯವಾಗುತ್ತದೆ. 45ರಿಂದ 80ರ ವಯಸ್ಸಿನಲ್ಲಿ ಕೀಲುಗಳ ಆರೈಕೆಗೆ ಇದು ಅತ್ಯಂತ ಮುಖ್ಯ. ಈ ವಿಶೇಷ ರೊಟ್ಟಿಯನ್ನು ತಯಾರಿಸುವುದು ತುಂಬ ಸುಲಭ. ಒಬ್ಬ ವ್ಯಕ್ತಿಗೆ ಸುಮಾರು 2 ದೊಡ್ಡ ಚಮಚ ಅಗಸೆ ಬೀಜಗಳು ಸಾಕು. ಹೆಚ್ಚು ತೆಗೆದುಕೊಳ್ಳಬೇಡಿ. ನಿಯಮಿತವಾಗಿ ಪ್ರತಿದಿನ ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸುವುದು ಒಂದು ದಿನ ಹೆಚ್ಚು ತಿನ್ನುವುದಕ್ಕಿಂತ ಹೆಚ್ಚು ಲಾಭದಾಯಕ. ಮೊದಲು ಅಗಸೆ ಬೀಜಗಳನ್ನು ಒಂದು ಸಣ್ಣ ಪಾತ್ರೆಯಲ್ಲಿ ಹಾಕಿ. ಬೀಜಗಳು ಸಂಪೂರ್ಣವಾಗಿ ಮುಳುಗುವಷ್ಟು ಸ್ವಚ್ಛ ನೀರು ಹಾಕಿ. ಅಗಸೆ ಬೀಜಗಳನ್ನು ನೆನೆಸುವುದು ಬಹಳ ಮುಖ್ಯ. ಇದರಿಂದ ಮೇಲಿನ ಮಣ್ಣು ಮತ್ತು ಧೂಳು ದೂರವಾಗುತ್ತದೆ, ಬೀಜಗಳು ಮೃದುವಾಗುತ್ತದೆ, ಪಚನ ಶಕ್ತಿ ಸುಲಭವಾಗುತ್ತದೆ. ನೆನೆಸುವಾಗ ನೀರು ಸ್ವಲ್ಪ ಮಸುಕಾಗಿ ಕಾಣಬಹುದು. ಅದು ಸಾಮಾನ್ಯ. ಅದು ಬೀಜಗಳಿಂದ ಬಿಡುಗಡೆಯಾಗುವ ಸ್ವಾಭಾವಿಕ ಪದಾರ್ಥ. ಸುಮಾರು 5ರಿಂದ 10 ನಿಮಿಷಗಳ ನಂತರ ಬೀಜಗಳನ್ನು ಸಣ್ಣ ಜಾಲಿಯಲ್ಲಿ ತೆಗೆದು ಹಗುರವಾಗಿ ಸ್ವಚ್ಛ ನೀರಿನಿಂದ ತೊಳೆಯಿರಿ. ನಂತರ ನೀರು ಸಂಪೂರ್ಣವಾಗಿ ಹನಿ ಹನಿಯಾಗಿ ಹೋಗುವವರೆಗೆ ಬಿಡಿ. ಬಲವಾಗಿ ಹಿಂಡಬೇಡಿ. 2ನೇಯದಾಗಿ ಅರಶಿನದ ತಯಾರಿ. ನಿಮಗೆ ಕೇವಲ ತಾಜಾ ಅರಶಿನದ ಒಂದು ಸಣ್ಣ ತುಂಡು ಬೇಕು. ಸಣ್ಣ ಬೆರಳಿನ ಮೊದಲ ಕೀಲಿನಷ್ಟು ಸಾಕು, ಹೆಚ್ಚು ಬೇಡ. ಏಕೆಂದರೆ ಅರಶಿನ ಬಿಸಿಯ ಸ್ವಭಾವ ಹೊಂದಿದೆ. ಅರಶಿನವನ್ನು ಚೆನ್ನಾಗಿ ತೊಳೆಯಿರಿ. ಹೊರಗಡೆ ಮಣ್ಣು ಇದ್ದರೆ ಸುಳಿದುಕೊಳ್ಳಿ. ನಂತರ ಕಡ್ಡುಕಸನಲ್ಲಿ ಸೂಕ್ಷ್ಮವಾಗಿ ತುರಿಯಿರಿ. ಕಡ್ಡುಕ ಇಲ್ಲದಿದ್ದರೆ ಚಾಕುವಿನಿಂದ ಬಹಳ ತೆಳುವಾಗಿ ಸ್ಲೈಸ್ ಮಾಡಿ. ಮುಖ್ಯವಾಗಿ ಅರಸಿನ ಸೂಕ್ಷ್ಮ ಮತ್ತು ಸಮಾನವಾಗಿರಬೇಕು. ಹಿಟ್ಟಿನಲ್ಲಿ ಮಿಶ್ರಣವಾದಾಗ ರುಚಿ ತೀಕ್ಷ್ಣವಾಗದಂತೆ ಮತ್ತು ದೇಹವು ಸುಲಭವಾಗಿ ಹೀರಿಕೊಳ್ಳಲು. 3ನೇಯದಾಗಿ ಕಡಲೆಕಾಯಿ ಬೇಯಿಸುವುದು. ಒಂದು ಸಣ್ಣ ಮುಷ್ಟಿ ಅಂದರೆ ಹಸ್ತದಷ್ಟು ಕಡಲೆಕಾಯಿ ತೆಗೆದುಕೊಳ್ಳಿ. ಕಡಾಯಿಯನ್ನು ಮಧ್ಯಮ ಉರಿಯಲ್ಲಿ ಬಿಸಿ ಮಾಡಿ. ತೈಲ ಅಥವಾ ತುಪ್ಪ ಹಾಕಬೇಡಿ. ಒಣಗಿನನ್ನೇ ಬೇಯಿಸಿ. ನಿಧಾನ ಉರಿಯಲ್ಲಿ ನಿರಂತರವಾಗಿ ಕಲಕುತ್ತೀರಿ. ಕಡಲೆಕಾಯಿಯ ತೊಗಟೆ ಸ್ವಲ್ಪ ಒಡೆಯುವಂತೆ ಮತ್ತು ಸುವಾಸನೆ ಬರುವವರೆಗೆ ಬೇಯಿಸಿ, ಆದರೆ ಸುಡಬಾರದು.
ತಣ್ಣಗಾದ ನಂತರ ಹಗುರವಾಗಿ ತಿಕ್ಕಿ ಮೇಲಿನ ಕೆಂಪು ಪದರ ತೆಗೆಯಬೇಕು. ಸಂಪೂರ್ಣ ಸುಲಿಯಬೇಕೆಂದಿಲ್ಲ, ಸ್ವಲ್ಪ ಉಳಿದರೂ ಸಮಸ್ಯೆ ಇಲ್ಲ. 4ನೇಯದಾಗಿ ಜೀರಿಗೆ ಮತ್ತು ಅಗಸೆ ಒಣಗಿಸುವುದು. ನೆನೆಸಿದ ಅಗಸೆ ಬೀಜಗಳ ನೀರು ಸಂಪೂರ್ಣವಾಗಿ ಹೋದ ನಂತರ 1 ಸಣ್ಣ ಚಮಚ ಜೀರಿಗೆ ಸೇರಿಸಿ. ಜೀರಿಗೆಯನ್ನು ಮೊದಲು ಕೈಯಲ್ಲಿ ಸ್ವಲ್ಪ ಒತ್ತಿ ಅಥವಾ ಹಗುರವಾಗಿ ಅರೆಯಿರಿ. ಇದರಿಂದ ಅದರ ಸುಗಂಧ ಮತ್ತು ಗುಣಗಳು ಹೆಚ್ಚು ಬಿಡುಗಡೆಯಾಗುತ್ತದೆ. ಈ ಅಗಸೆ ಮತ್ತು ಜೀರಿಗೆ ಮಿಶ್ರಣವನ್ನು ಕಡಾಯಿಗೆ ಹಾಕಿ ಬಹಳ ನಿಧಾನ ಉರಿಯಲ್ಲಿ 1 ರಿಂದ 2 ನಿಮಿಷ ಹಗುರವಾಗಿ ಕಲಕಿ. ಇದರ ಉದ್ದೇಶ ಬೇಯಿಸುವುದು ಅಲ್ಲ, ಉಳಿದ ತೇವವನ್ನು ಮಾತ್ರ ತೆಗೆದುಹಾಕುವುದು. ಅಗಸೆ ಹಗುರವಾಗಿ ಒಣಗಿದಂತೆ ಕಾಣಬೇಕು, ಆದರೆ ಮೃದುವಾಗಿರಬೇಕು. ಇನ್ನು 5ನೇಯದಾಗಿ ಬಾದಾಮಿ ತಯಾರಿ. ಸುಮಾರು 2 ದೊಡ್ಡ ಚಮಚ ಬಾದಾಮಿ ತೆಗೆದುಕೊಳ್ಳಿ. ಸಾಧ್ಯವಾದರೆ ಮೊದಲು ಕೆಲವು ಗಂಟೆ ನೆನೆಸಿ. ನಂತರ ಮಿಕ್ಸರ್ನಲ್ಲಿ ದಪ್ಪಗೆ ಅರೆಯಿರಿ. ಸಂಪೂರ್ಣ ಮೈದೆಯಂತೆ ಸೂಕ್ಷ್ಮ ಪುಡಿ ಮಾಡಬೇಡಿ. ಸ್ವಲ್ಪ ದಾಣೆ ತರಹ ಇದ್ದರೆ ಉತ್ತಮ. ಇದರಿಂದ ರುಚಿ ಮತ್ತು ಪಚನ ಎರಡೂ ಉತ್ತಮವಾಗುತ್ತದೆ. 6ನೇಯದಾಗಿ ಮಿಶ್ರಣ ತಯಾರಿ. 1 ದೊಡ್ಡ ಪಾತ್ರೆಯಲ್ಲಿ ಹಗುರವಾಗಿ ಒಣಗಿಸಿದ ಅಗಸೆ ಮತ್ತು ಜೀರಿಗೆ, ತುರಿದ ಅರಶಿನ, ಬೇಯಿಸಿದ ಕಡಲೆಕಾಯಿ, ಅರೆದ ಬಾದಾಮಿ ಎಲ್ಲವನ್ನು ಸೇರಿಸಿ ಸ್ವಚ್ಛ ಕೈಗಳಿಂದ ಚೆನ್ನಾಗಿ ಮಿಶ್ರಣ ಮಾಡಿ. ಈಗ 2-3 ದೊಡ್ಡ ಚಮಚ ಗೋಧಿ ಹಿಟ್ಟು ಸೇರಿಸಿ. ಮುಖ್ಯವಾಗಿ ಗೋಧಿ ಹಿಟ್ಟು ಕೇವಲ ಕಟ್ಟುವಷ್ಟು ಮಾತ್ರ, ಹೆಚ್ಚಾಗಿ ಬೇಡ. ನಮ್ಮ ಮುಖ್ಯ ಉದ್ದೇಶ ಬೀಜಗಳು ಮತ್ತು ಮೇವುಗಳನ್ನು ತಿನ್ನುವುದು. 7ನೇಯದಾಗಿ ಹಿಟ್ಟು ಕಲಸುವುದು. ಸ್ವಲ್ಪ ಸ್ವಲ್ಪ ನೀರು ಹಾಕುತ್ತಾ ಹಗುರವಾಗಿ ಮಿಶ್ರಣ ಮಾಡಿ. ಹಿಟ್ಟು ಮೃದು ಮತ್ತು ಕೈಗೆ ಅಂಟದಂತೆ ಆಗಬೇಕು. ಬಹಳ ಕಠಿಣ ಹಿಟ್ಟು ಮಾಡಬೇಡಿ. ಮೃದು ಹಿಟ್ಟು ರೊಟ್ಟಿಯನ್ನು ಸುಲಭವಾಗಿ ಪಚನವಾಗುವಂತೆ ಮಾಡುತ್ತದೆ. ಹಿಟ್ಟನ್ನು ಸುಮಾರು 5 ನಿಮಿಷ ಮುಚ್ಚಿ ವಿಶ್ರಾಂತಿ ಕೊಡಿ. 8ನೇಯದಾಗಿ ರೊಟ್ಟಿ ಬೆಲ್ಲುವುದು ಮತ್ತು ಸೇಕುವುದು. ಸಣ್ಣ ಲೋಳೆಗಳನ್ನು ಮಾಡಿ ಮಧ್ಯಮ ದಪ್ಪದ ರೊಟ್ಟಿಗಳನ್ನು ಬೆಲ್ಲಿರಿ. ತವ ಮಧ್ಯಮ ಉರಿಯಲ್ಲಿ ಬಿಸಿ ಮಾಡಿ ರೊಟ್ಟಿಯನ್ನು ಒಣಗಿನ ಸೇಕಿ. ತೈಲ ಬೇಡ. ತವ ಬಳಸಿ. ತವ ಬಹಳ ಒಣಗಿದಂತೆ ಕಂಡರೆ ಮೇಲಿನಿಂದ 1-2 ಹನಿ ತುಪ್ಪ ಹಾಕಬಹುದು, ಕೇವಲ ಮೃದುತ್ವಕ್ಕಾಗಿ. ಎರಡೂ ಬದಿಗಳು ಹಗೂರ ಕೆಂಪು ಬಣ್ಣ ಬರುವವರೆಗೆ ಸೇಕಿ. ಬಹಳ ಹೊತ್ತು ಸೇಕಬೇಡಿ, ರೊಟ್ಟಿ ಒಣಗಿ ಭಾರಿಯಾಗುತ್ತದೆ. ಇನ್ನು ಸೇವಿಸುವ ವಿಧಾನ. ಪ್ರತಿದಿನ 1 ರೊಟ್ಟಿ ಸಾಕು. ಇದನ್ನು ಬೆಳಗಿನ ಉಪಹಾರದಲ್ಲಿ ಅಥವಾ ಮಧ್ಯಾಹ್ನದ ಊಟದಲ್ಲಿ ಸೇವಿಸುವುದು ಉತ್ತಮ. ದಾಲ್, ಸಬ್ಜಿ ಅಥವಾ ಮೃದುವಾಗಿ ಬೇಯಿಸಿದ ತರಕಾರಿಗಳೊಂದಿಗೆ ತಿನ್ನಬಹುದು. ತಳೆದು ಹುರಿದ ಮತ್ತು ಹೆಚ್ಚು ಖಾರವಾದ ಅಥವಾ ಭಾರಿಯಾದ ಆಹಾರ ಜೊತೆಗೆ ಸೇವಿಸಬೇಡಿ. ಈ ರೊಟ್ಟಿಯನ್ನು ಪ್ರತಿದಿನ 1 ಬಾರಿ ಬೆಳಗ್ಗೆ ಅಥವಾ ಮಧ್ಯಾಹ್ನ ಸೇವಿಸಬಹುದು. ಇದು ದೇಹದಲ್ಲಿ ಹೋದ ನಂತರ ಕೀಲುಗಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಇದು ಒಳಗಿನ ಊತವನ್ನು ಕಡಿಮೆ ಮಾಡುತ್ತದೆ, ಕಾರ್ಟಿಲೇಜನ್ನು ರಕ್ಷಿಸುತ್ತದೆ ಮತ್ತು ಮೂಳೆಗಳನ್ನು ಬಲಿಷ್ಠವಾಗಿಸುತ್ತದೆ. ನಿಧಾನವಾಗಿ ನೋವು ಕಡಿಮೆಯಾಗುತ್ತದೆ ಮತ್ತು ಕೀಲುಗಳು ಸುಲಭವಾಗಿ ಚಲಿಸಲು ಆರಂಭಿಸುತ್ತದೆ. ಹೆಚ್ಚಿನ ಜನರು ಈ ರೊಟ್ಟಿಯನ್ನು 7 ರಿಂದ 10 ದಿನ ಸೇವಿಸಿದ ನಂತರ ಉತ್ತಮ ಫಲಿತಾಂಶವನ್ನು ಅನುಭವಿಸುತ್ತಾರೆ. ಬೆಳಗ್ಗೆ ಎದ್ದಾಗ ಜಕ್ಕು ಕಡಿಮೆಯಾಗುತ್ತದೆ, ನಡೆಯುವುದು ಸುಲಭವಾಗುತ್ತದೆ, ಕ್ರಿಕ್ ಕ್ರಿಕ್ ಶಬ್ದ ನಿಧಾನವಾಗಿ ಕಡಿಮೆಯಾಗುತ್ತದೆ ಮತ್ತು ದೈನಂದಿನ ಕೆಲಸಗಳನ್ನು ಸುಲಭವಾಗಿ ಮಾಡಬಹುದು. ಈ ರೊಟ್ಟಿ ವಿಶೇಷವಾಗಿ 45 ರಿಂದ 80 ವರ್ಷದವರೆಗೆ ತುಂಬ ಉಪಯುಕ್ತ. ಮೊಣಕಾಲು ನೋವು, ಆರ್ಥ್ರೈಟಿಸ್, ಕೀಲು ಜಕ್ಕು ಮತ್ತು ದುರ್ಬಲ ಮೂಳೆಗಳ ಸಮಸ್ಯೆ ಇರುವವರಿಗೆ ಇದು ಸಹಾಯಕ. ಆದರೆ ಉತ್ತಮ ಫಲಿತಾಂಶಕ್ಕಾಗಿ ಇದನ್ನು ನಿಯಮಿತವಾಗಿ ಸೇವಿಸುವುದು ಮುಖ್ಯ. ಇದರ ಜೊತೆಗೆ ಪ್ರತಿದಿನ ಸ್ವಲ್ಪ ವ್ಯಾಯಾಮ ಮಾಡುವುದು, 15 ರಿಂದ 20 ನಿಮಿಷ ನಡೆಯುವುದು ಮತ್ತು ಬೆಳಗಿನ ಸೂರ್ಯನ ಬೆಳಕಿನಲ್ಲಿ ಸಮಯ ಕಳೆಯುವುದು ಕೂಡ ಬಹಳ ಮುಖ್ಯ. ಇದು ದೇಹದಲ್ಲಿ ವಿಟಮಿನ್ ಡಿ ಉತ್ಪತ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಮೂಳೆಗಳನ್ನು ಇನ್ನಷ್ಟು ಬಲಿಷ್ಠವಾಗಿಸುತ್ತದೆ. ಸ್ನೇಹಿತರೆ, ನೋವಿಲ್ಲದೆ ನಡೆಯುವುದು, ಸ್ವತಂತ್ರವಾಗಿ ಕೆಲಸ ಮಾಡುವುದು ಮತ್ತು ಆರೋಗ್ಯಕರ ಜೀವನ ನಡೆಸುವುದು ಪ್ರತಿಯೊಬ್ಬರ ಹಕ್ಕು. ವಯಸ್ಸು ಹೆಚ್ಚಾದಂತೆ ನೋವು ಸಹಜ ಎಂದು ಭಾವಿಸಿ ಕಷ್ಟಪಡುವ ಅಗತ್ಯವಿಲ್ಲ. ಸರಿಯಾದ ಆಹಾರ ಮತ್ತು ಸರಿಯಾದ ಜೀವನ ಶೈಲಿಯಿಂದ ನೀವು ನಿಮ್ಮ ಕೀಲುಗಳನ್ನು ಮತ್ತೆ ಬಲಿಷ್ಠವಾಗಿಸಬಹುದು. ಈ ವಿಶೇಷ ರೊಟ್ಟಿಯನ್ನು ಕೇವಲ 7 ದಿನ ಪ್ರಯತ್ನಿಸಿ. ನಿಮ್ಮ ದೇಹದಲ್ಲಿ ಆಗುವ ಬದಲಾವಣೆಯನ್ನು ನೀವೇ ಸ್ವತಃ ಅನುಭವಿಸುತ್ತೀರಿ. ಆದರೆ ಒಂದು ಪ್ರಮುಖ ವಿಷಯವನ್ನು ಹೆಚ್ಚಿನ ಜನರು ತಿಳಿದಿಲ್ಲ.
ಅದು ಕೀಲು ನೋವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಮತ್ತು ಕೀಲುಗಳನ್ನು ಬೇಗ ಹಾಳು ಮಾಡುತ್ತದೆ. ಆ ತಪ್ಪು ಏನು ಮತ್ತು ಅದನ್ನು ಹೇಗೆ ತಪ್ಪಿಸಬೇಕು ಮತ್ತು ಯಾವ 3 ಆಹಾರಗಳನ್ನು ತಕ್ಷಣ ನಿಲ್ಲಿಸಬೇಕು, ಅದರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ಹೇಳುತ್ತೇನೆ. ಆದ್ದರಿಂದ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆರೋಗ್ಯ ನಿಮ್ಮ ನಿರ್ಧಾರ, ಇಂದಿನಿಂದಲೇ ಆರಂಭಿಸಿ.